ವೀಕ್ಷಕರೇ, ಪಾಟೀಲ್ ಇಸರಳ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಾಲಪುರ ಗ್ರಾಮ ಪಂಚಾಯಿತಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕುಮಾರ್ ಕಾಂದು ಭೇಟಿ. ಸಿಬ್ಬಂದಿಗೆ ಕರ್ತವ್ಯ ಸರಿಯಾಗಿ ನಿಭಾಯಿಸಲು ಖಡಕ್ ಸಂದೇಶ. ಮಸ್ಕಿ ತಾಲೂಕು ಹಾಲಪುರ ಗ್ರಾಮ ಪಂಚಾಯಿತಿಗೆ ದಿಢೀರನೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಭೇಟಿ ನೀಡಿ ನಂತರ ಪಾಟೀಲ್ ನ್ಯೂಸ್ ಜೊತೆ ಮಾತನಾಡುತ್ತಾ, ಇಂದು ಹಾಲಪುರ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ಕಾರಣ ಇಲ್ಲಿಯ ಸಿಬ್ಬಂದಿ ಕುಡಿಯುವ ನೀರು, ಆರೋಗ್ಯ ಮತ್ತಿತರ ಸಮಸ್ಯೆಗಳ ಕುರಿತು ವಿವರ ಪಡೆದುಕೊಂಡಿದ್ದೇನೆ. ಹಾಗೆ ಗ್ರಾಮಸ್ಥರ ಬಹುದಿನದ ಬೇಡಿಕೆ ಒತ್ತಾಯವೆಂದರೆ ಹಾಲಪುರ ಗ್ರಾಮ ಪಂಚಾಯಿತಿಯ ದೊಡ್ಡ ಪಂಚಾಯಿತಿಯಾಗಿದ್ದು ಅದನ್ನು ಡಿವೈಡೇಷನ್ ಮಾಡಲು ಗ್ರಾಮಸ್ಥರು ಮನವಿ ಪತ್ರ ಕೊಟ್ಟಿದ್ದು ಅದನ್ನು ಡಿವೈಡೇಷನ್ ಮಾಡಲು ಸೂಕ್ತ ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದ್ದು ಅದಕ್ಕೆ ಕಾಲಾವಧಿ ಬೇಕು. ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ಕೂಡ ಶಿಫಾರಸು ಮಾಡಿದ್ದೇನೆ ಎಂದು ಹೇಳಿದರು. ಹಾಗೆ ಪಂಚಾಯಿತಿ ಅವಧಿಯಲ್ಲಿ ಸಿಬ್ಬಂದಿ ಸರಿಯಾಗಿ ಕರ್ತವ್ಯ ಮಾಡಬೇಕು. ಕರ್ತವ್ಯದ ಅವಧಿಯಲ್ಲಿ ಅನ್ಯ ವ್ಯಕ್ತಿಗಳು ಪಂಚಾಯಿತಿಗೆ ಬಂದು ಕುಡಿದು ಅವಾಚ್ಯ ಪದ ಬಳಕೆ, ಕೆಟ್ಟ ವರ್ತನೆ ಮಾಡಿದರೆ ಅಂತವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಖಡಕ್ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಪ್ರಭಾರಿ ಇಒ ಶಿವಾನಂದ ರೆಡ್ಡಿ, ಸಹಾಯಕ ನಿರ್ದೇಶಕ ಸೋಮನಗೌಡ, ಪಿಡಿಒ ವಿಶ್ವನಾಥ್ ಹೂಗಾರ, ಗ್ರೇಡ್ 1 ಕಾರ್ಯದರ್ಶಿ ರಮೇಶ್, ಕಾರ್ಯದರ್ಶಿ ಪರಮಣ್ಣ ಹಾಗೂ ಇನ್ನಿತರ ಅಧಿಕಾರಿಗಳು ಗ್ರಾಮಸ್ಥರು ಇದ್ದರು. ಸರ್, ಭೇಟಿ ಇವತ್ತು ನಾನು ಮಸ್ಕಿ ತಾಲೂಕಿನಲ್ಲಿ ಕೆಲವು ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ನಾನು ಸಿರ್ವಾನ, ಆಮೇಲೆ ಈಗ ತೋರಂದಿನ್ನಿ ಗ್ರಾಮ ಪಂಚಾಯತ್ನಲ್ಲಿ ಫಸ್ಟ್ ಮೊದಲನೇಯಾಗಿ ನರೇಗಾ ಕಾಮಗಾರಿ ವೀಕ್ಷಣೆ ಮಾಡಿದ್ದೆ. ಆಮೇಲೆ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ತೋರಂದಿನ್ನಿ ವಿಸಿಟ್ ಮಾಡಿದ್ದೆ. ಅಂಗನವಾಡಿ ಕೇಂದ್ರಕ್ಕೆ ಕೂಡ ವಿಸಿಟ್ ಮಾಡಿದ್ದೆ ಹಾಗೂ ತೋರಂದಿನ್ನಿ ಗ್ರಾಮ ಪಂಚಾಯತ್ ಕೂಡ ವಿಸಿಟ್ ಮಾಡಿದೆ. ಅದಾದ ನಂತರ ಮತ್ತೆ ನಾವು ಹಿರೇದಿನ್ನಿ ಗ್ರಾಮ ಪಂಚಾಯತ್ನಲ್ಲಿ ಹೋಗಿ ಅಲ್ಲಿ ನರೇಗಾ ಕಾಮಗಾರಿ, ಈಗ ಹಾಲಾಪುರ ಗ್ರಾಮ ಪಂಚಾಯತ್ ಕೂಡ ಬಂದು ಇಲ್ಲಿ ಕೂಡ ಪಂಚಾಯತ್ ಭೇಟಿ ಮಾಡಿ ಕೆಲವು ವಿಷಯಗಳು ರಿವ್ಯೂ ಮಾಡಿದೆ. ಮುಂದೆ ನಾವು ಈ OST ಟ್ಯಾಂಕ್, ಡ್ರಿಂಕಿಂಗ್, ಕುಡಿಯೋ ನೀರು ಎಲ್ಲ ಸಮಸ್ಯೆ ಚೆಕ್ ಮಾಡ್ತೀವಿ. ಮಸ್ಕಿ ಪಂಚಾಯತ್ನಲ್ಲಿ ಬಂದಿದ್ದು ಈ ಪಂಚಾಯತ್ನಲ್ಲಿ ನಮಗೆ ಬಿಲ್ ಕಲೆಕ್ಟರು, ವಾಟರ್ ಮ್ಯಾನು, ಎಂಟ್ರಿ ಹೋಗ್ಬಿಟ್ಟು ಅದೆಲ್ಲ ಸಮಸ್ಯೆ, ಸಿಬ್ಬಂದಿ ಸಮಸ್ಯೆ ಕೂಡ ಇದೆ. ಪ್ಲಸ್ ಕೆಲವು ಇಲ್ಲಿ ಅಸಾಮಾಜಿಕ ತತ್ವಗಳು ಇಲ್ಲಿ ಬಂದು ಪಂಚಾಯತ್ನಲ್ಲಿ ಕುಡಿದು ಹಲ್ಲೆ ಮಾಡ್ತಾ ಇದ್ದಾರೆ. ಪಂಚಾಯತ್ನಲ್ಲಿ ಈ ಥರ ಬಂದು ಪಂಚಾಯತ್ ಆಸ್ತಿಗೆ ಕೆಲವು ಕಡೆ ಹೋಗಿ ಅದು ಕಡತನ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನಾವು ಶಿಸ್ತು ಕ್ರಮ ತುಂಬ ಸೀರಿಯಸ್ ಆಗಿ FIR ತಗೊಂಡು ಜೈಲ್ ಹಾಕಲಿಕ್ಕೆ ಕೊಡ್ತೀವಿ. ಅದು ಕೂಡ ನಮ್ಮ ಇಒಗೆ, EDಗೆ, PDOಗೆ ಈ ಥರ ಯಾರು ಈ ಪಂಚಾಯತ್ ಕಂಪೌಂಡ್ ವ್ಯಾಪ್ತಿಗೆ ಬಂದು ನಮ್ಮ ಪಂಚಾಯತ್ನಲ್ಲಿ ಹಲ್ಲೆ ಮಾಡಿದರೆ, ಅಸಾಮಾಜಿಕ ಏನಾದರೂ ಆಕ್ಟಿವಿಟಿ ಚಟುವಟಿಕೆಗಳು ಮಾಡಿದರೆ ಖಂಡಿತ ಕ್ರಮ ತಗೋಬೇಕು. ಏನಾದರೂ ಸಮಸ್ಯೆ ಇದ್ದರೆ ಸಮಸ್ಯೆ ಬಗೆಹರಿಸಬೇಕು, ಅದು ಅವರ ಜವಾಬ್ದಾರಿ. ಸಮಸ್ಯೆ ಯಾರು ಬಗೆಹರಿಸಲಿ ಆ ಅಧಿಕಾರಿ ಸಿಬ್ಬಂದಿಗೂ ಕೂಡ ನಾನು ಬಿಡೋದಿಲ್ಲ, ಯಾರು ಇರಲಿ. ಬಟ್ ಯಾರು ಬಂದು ಫಿಸಿಕಲ್ಲು ಏನಾದರೂ ಅಟ್ಯಾಕ್ ಮಾಡಿದರೆ, ಸುಳ್ಳು ನ್ಯೂಸ್ ಗಾಡಿ ಸುದ್ದಿ ಏನಾದರೂ ಮಾಡ್ತಿದ್ರೆ, ಏನಾದರೂ ಬಂದು ಅದು ಮಾಡಿದರೆ ಖಂಡಿತವಾಗಿ ಅವ್ರ ಮೇಲೆ ನಾನು ಇನ್ನೂ ತುಂಬ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತೊಗೊಳ್ತೀವಿ. ಆ ಎಲ್ಲ ನಾನು ದಿಶಾ ನಿರ್ದೇಶನ ಕೊಟ್ಟಿದ್ದೇವೆ. ಯಾರು ಈ ಥರ ಮಾಡಿಸಿದ್ರೆ ಯಾರಿಗೂ ಬಡಿಬಾರ್ದು, ಖಂಡಿತ ಅವ್ರ ಮೇಲೆ ಸಿಟೇಷನ್ ತೊಗೊಳ್ತೀವಿ. ಸರ್, ಆಮೇಲೆ ಸರ್ ಆ್ಯಕ್ಚುಲಿ ಸರ್ ಪಂಚಾಯತಿ 26 ಜನ ಮೆಂಬರ್ ಸರ್, ಸುಮಾರು 14 ಹಳ್ಳಿಗಳು ಹೊಂದಿರ್ತಕ್ಕಂಥ ದೊಡ್ಡ ಪಂಚಾಯತ್ ಸರ್. ಹೀಗಾಗಿ ಇಲ್ಲಿ ಜನರಿಗೆ ಇಲ್ಲಿಂದ ಸುಮಾರು 10 ಕಿಲೋಮೀಟರ್ ಬರ್ಬೇಕು ಸರ್. ಅದಕ್ಕಂತ ಪಂಚಾಯತಿ ಡಿವೈಡ್ ಆಗ್ಬೇಕಂತಂದ್ರೆ ಗ್ರಾಮಸ್ಥರು ಸುಮಾರು ಸಲ ಮನೆ ಪತ್ರ ಕೊಟ್ಟರು ಸರ್. PD ಅವ್ರು ಕೊಟ್ಟರು, ಮಸ್ಕಿ ಯುವ ಸಾಬ್ರಿಗೆ ಕೊಟ್ಟರು. ಅದು ಅವಶ್ಯಕತೆ ಸರ್. ಗ್ರಾಮ ಪಂಚಾಯತ್ ತಾವು ಹೇಳಿದಾಗ ಕರೆಕ್ಟ್ ಆಗಿ 10 ಗ್ರಾಮ ಇದ್ರೆ ದೂರ ಇದ್ರೆ 14 ಸರ್, 4 ಸರ್, 11 ಪ್ಲಸ್ 4 ಅದೆಲ್ಲ ಇದೆ. ನಮಗೆ PD ಅವರು ಈ ಎಲ್ಲ ವಿಷಯ PDO ಬ್ರೀಫ್ ಮಾಡಿದ್ದಾರೆ. ಈ ಎಲ್ಲ ಡಿಸಿಷನ್ ನಾವು ಜಿಲ್ಲಾಧಿಕಾರಿ ಮೇಡಮ್ ಅವರಿಗೆ, ಜಿಲ್ಲಾಧಿಕಾರಿ ಅವರು ಕೂಡ ಗಮನಕ್ಕೆ ತರ್ತೀವಿ. ಯಾಕಂದ್ರೆ ತಾವು ಗೊತ್ತು, ಈಗ ಯಾವುದು ಪಂಚಾಯತ್ ಡಿವೈಡ್ ಆಗೊಂದು ಡಿಲಿಮಿಟೇಷನ್ ಥರ ಆಗಬೇಕಾಗತ್ತೆ. ಡಿಲಿಮಿಟೇಷನ್ ಎಲ್ಲ ಎಕ್ಸರ್ಸೈಸ್ ನಮ್ಮ ಜಿಲ್ಲಾಧಿಕಾರಿ ರವರ್ ಕಾರ್ಯಾಲಯ ಕಡೆಯಿಂದ ಪ್ಲಸ್ ಮೇಲ RDPR ಆಗಿ ಒಂದು ನೋಟಿಫಿಕೇಶನ್ ಆಗಬೇಕು. ನೋಟಿಫಿಕೇಶನ್ ಆದ ನಂತರ ಇದು ಆಗ್ತದೆ. ಈ ಎಲ್ಲ ವಿಷಯ ನನ್ನ ಗಮನಕ್ಕೆ ಇವತ್ತು ಬಂದಿದೆ. ಅದು ಕೂಡ ನಾನು ಫಾಲೋ ಅಪ್ ಮಾಡಿ ಏನು ಆಡಳಿತಕ್ಕೆ ಏನು ಅನುಕೂಲ ಆಗ್ತದೆ ಕ್ರಮ ತಗೊಳ್ತೀನಿ. ದಯವಿಟ್ಟು ಅದನ್ನು ಹೆಂಗಾರು ಮಾಡಿಸಿ ಫಾಲೋ ಅಪ್ ಮಾಡ್ಕೊಂಡು ಖಂಡಿತ ನನಗೆ ಹಾಲಾಪುರ ಪಂಚಾಯತ್ ನಾನು ಸುಮಾರು ದಿವಸದಿಂದ ನೋಡ್ತಾ ನನಗೆ ಬರಲಿಕ್ಕೆ ಆಗಿಲ್ಲ. ಇವತ್ತು ಬಂದಿದ್ದಾವೆ. ಇದು ಎಲ್ಲ ಕೆಲವು ಇಶ್ಯೂಸ್ ಇದೆ, ಅದು ಎಲ್ಲ ನಾವು ರಿಸಾಲ್ವ್ ಮಾಡಿ. ಆಮೇಲೆ ಸರ್ ಇಲ್ಲಿ ಗುಡಿಯಾಳ ಕೇರಿ ನೀರು ಬರ್ತದೆ ಸರ್. ಸುಮಾರು 1 ತಿಂಗಳಾಯ್ತು ಸರ್ ಗುಡಿಯಾಳ ಕೇರಿ ನೀರು ಭಾಳ ಸರಿ ಇಲ್ಲ. ನಾನು ಎಲ್ಲ ವಿಷಯ ಬಗ್ಗೆ ಹೇಳಿದ್ದೆ. ಓಕೆ, ಥ್ಯಾಂಕ್ ಯು ಸರ್.